ओम इंद्राद्याः सकला देवास्तु स्थुर्येषान्न संयुगे शुंभादीनां कथं तेषां स्त्री प्रयास्यसि सम्मुखम् सात्वं गच्छ मयेवोक्ता पार्श्वं शुंभ निशुंभयोः केशाकर्षण निर्धूता गौरवामा गविष्यसि। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾದ ಕಾಲಘಟ್ಟಗಳು ಏನೇನು ಅಂತಂದ್ರೆ, ದೊಡ್ಡ ಪ್ರಮಾಣದ ಬದಲಾವಣೆಗಳು. ಶನಿ ಆಗ್ಬೋದು, ಗುರು ಆಗ್ಬೋದು, ರಾಹುಕೇತುಗಳು ಎಲ್ಲವೂ ಮುಗಿದೋಯ್ತು. ಕಳೆದ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ಮುಗಿದು ಹೋಯಿತು. ಈಗ ಮುಂದುವರೆದ ಭಾಗವಾಗಿ ಜುಲೈ ತಿಂಗಳಲ್ಲಿ ಕೇವಲ ಒಂದು ಬದಲಾವಣೆಯನ್ನ ದೊಡ್ಡ ಪ್ರಮಾಣದಲ್ಲಿ ಕಾಣಬಹುದು, ಅದು ಸೂರ್ಯ. ಇನ್ನೆರಡು ಗ್ರಹಗಳ ಬದಲಾವಣೆ ಆಗುತ್ತೆ. ಜುಲೈ ತಿಂಗಳ ಕೊನೆಯಲ್ಲಿ ಬದಲಾವಣೆ ಆಗಿ ಆಗಸ್ಟ್ ತಿಂಗಳ ಭವಿಷ್ಯಕ್ಕೆ ಹೊರಟೋಗುತ್ತದೆ. 16ನೇ ತಾರೀಕು ಸೂರ್ಯ ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾರೆ. ಮಕರ ರಾಶಿಗೆ ಸಪ್ತಮಕ್ಕೆ ಬರ್ತಾರೆ ಸೂರ್ಯ. 6ನೇ ಮನೆಯಲ್ಲಿದ್ದಂತ ಸೂರ್ಯ 7ನೇ ಮನೆಗೆ ಬರ್ತಾರೆ. ಇದೊಂದೇ ಒಂದು ಬದಲಾವಣೆಯನ್ನ ಮೇಜರ್ ಆಗಿ ಕಾಣಬಹುದು ನಾವು ಈ ತಿಂಗಳಲ್ಲಿ. 6ನೇ ಮನೆಯಲ್ಲಿ ಇರ್ತಕ್ಕಂಥ ಸೂರ್ಯ ಯಾವ ಫಲ ಕೊಡ್ತಾರೆ, 7ನೇ ಮನೆಯಲ್ಲಿ ಇರ್ತಕ್ಕಂಥ ಸೂರ್ಯ ಯಾವ ಫಲ ಕೊಡ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ನೋಡಿ, ಸೂರ್ಯ ಬಂದು ನಿಮ್ಮ ರಾಶಿಗೆ 8ನೇ ಮನೆ ಅಧಿಪತಿ. ಅಷ್ಟಮಾಧಿಪತಿ ಷಷ್ಠದಲ್ಲಿದ್ದಾಗ ಸ್ವಲ್ಪ ಒಂಚೂರು ಸಾಲಗಳನ್ನ ಮಾಡ್ತೀರಾ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಶತ್ರು ಬಾಧೆಗಳು ಉತ್ಪತ್ತಿ ಆಗ್ತಾರೆ. ಎಲ್ಲಿವರೆಗೂ? ಜುಲೈ 16ನೇ ತಾರೀಕಿನವರೆಗೂ. ಅದಾದ ನಂತರ ಸಪ್ತಮಕ್ಕೆ ಸೂರ್ಯ ಬಂದಾಗ ಒಂದು ವಿಶೇಷವಾದ ಫಲ. ಯಾಕಂದ್ರೆ ಸೂರ್ಯನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಸಾಲ ಅನ್ನುವಂಥದ್ದು ಒಂದು ಪ್ರಮಾಣಕ್ಕೆ ನಿಲ್ಲುತ್ತೆ. ಜೊತೆಗೆ ಒಂದು ವಿಶೇಷವಾದಂತಹ ಸಂಗತಿ ಅಂದ್ರೆ ಆರೋಗ್ಯದಲ್ಲಿ ವೃದ್ಧಿಯನ್ನ ಕಾಣ್ತೀರ. ನಿಮ್ಮ ಮೇಲೆ ಬಂದಂತ ಆಪಾದನೆ, ಅಪವಾದ, ಅಪನಿಂದನೆ 16ನೇ ತಾರೀಕು ನಂತರ ಅದೆಲ್ಲ ಮರೆ ಹೋಗ್ಬಿಡುತ್ತೆ. 16ನೇ ತಾರೀಕುವರೆಗೂ ಅಪವಾದ, ಅಪನಿಂದನೆಗಳು ಇರುತ್ತೆ. ಹಾಗಾಗಿ ಜುಲೈ 1ನೇ ತಾರೀಕಿಂದ 16ನೇ ತಾರೀಕಿನವರೆಗೂ ಸ್ವಲ್ಪ ಮಟ್ಟಿಗೆ ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಮನೆ ಆಯ್ತು, ಮಕ್ಕಳಾಯ್ತು, ತಂದೆ ತಾಯಿ ಆಯ್ತು, ಜೀವನ ಆಯ್ತು ಹಾಗಂತ ಮಾತ್ರ ಹೋಗಿ ಯಾವುದೇ ಒಂದು ಬೇರೆ ಕೆಲಸಕ್ಕೆ ತಲೆ ಹಾಕಕ್ ಹೋಗ್ಬೇಡಿ. ನಿಮ್ಮದು ಅಲ್ಲದೆ ಇರ್ತಕ್ಕಂಥ ವಿಚಾರಗಳಲ್ಲಿ ನೀವು ತಲೆ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಕೊನೆಗೆ ಇಬ್ಬರು ಜಗಳ 3ನೇ ವ್ಯಕ್ತಿ ಮೇಲೆ ಬಂದು ಬಿತ್ತು ಅನ್ನೋ ರೀತಿಯಾಗಿ ನಿಮ್ಮ ಮೇಲೆ ಆಗೋದು ಬೇಡ. 16ನೇ ತಾರೀಕು ನಂತರ ಉತ್ತಮವಾದಂತ ಫಲವನ್ನ ನಾವು ಅಪೇಕ್ಷೆ ಪಡಬಹುದು. ಹೇಳಿ ಕೇಳಿ ಆಷಾಢ ಮಾಸ, ಗಾಳಿ ಮಾಸ ಅಂತ ಹೇಳ್ತೀವಿ ನಾವು ಈ ತಿಂಗಳು. ಆಷಾಢ ಮಾಸ ಅಂತಂದ್ರೆ ಅದರಲ್ಲೂ ಕೂಡ ನೋಡಿ 4 ಶುಕ್ರವಾರಗಳು ವಿಶೇಷವಾದಂತಹ ಫಲ. ಲಕ್ಷ್ಮಿಯನ್ನ ಆರಾಧನೆ ಮಾಡ್ಲಿಕ್ಕೆ ಆಷಾಢ ಶುಕ್ರವಾರ ವಿಶೇಷ ಅಂತ ಗ್ರಂಥಗಳು ಹೇಳುತ್ತೆ. ಅದರಂತೆಯೇ ನಮ್ಮ ಹಿರಿಯರು ಕೂಡ ಮಾಡ್ಕೊಂಡು ಬಂದಿದ್ದನ್ನ ನಾವು ಮಾಡ್ತಾ ಇದ್ದೀವಿ. ಮುಂದಿನ ತಲೆಮಾರಿಗೂ ಅದನ್ನು ಹೇಳ್ಕೊಡ್ಬೇಕು. ಹೆಣ್ಣು ಮಕ್ಕಳದಂತೂ ಅತಿ ಹೆಚ್ಚು ಪ್ರೀತಿ ಇರತಕ್ಕಂಥದ್ದು ಮಹಾಲಕ್ಷ್ಮಿಯ ಆರಾಧನೆ ಮತ್ತೆ ಪೂಜೆ. ನೋಡಿ, ಜೂನ್ ತಿಂಗಳು 27ನೇ ತಾರೀಕೆ ನಮಗೆ ಮೊದಲನೇ ಆಷಾಢ ಮಾಸದ ಶುಕ್ರವಾರ ಬಂದು ಬಿಡುತ್ತೆ. ಜುಲೈ ತಿಂಗಳಲ್ಲಿ ನಮಗೆ 4ನೇ ತಾರೀಕು ಜುಲೈ 2ನೇ ಆಷಾಢ ಶುಕ್ರವಾರ, 11ನೇ ತಾರೀಕು ಜುಲೈ 3ನೇ ಆಷಾಢ ಶುಕ್ರವಾರ, 18ನೇ ತಾರೀಕು ಜುಲೈ 4ನೇ ಆಷಾಢ ಶುಕ್ರವಾರ. ಸಾಧಾರಣವಾಗಿ 4 ಆಷಾಢ ಶುಕ್ರವಾರದಲ್ಲೂ ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೆಣ್ಣು ಮಕ್ಕಳು ಭಕ್ತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯ ಆದ್ಮೇಲೆ ಒಂದು ಲಗ್ನ ಅಂದ್ರೆ 8 ಗಂಟೆ ಒಳಗಡೆ, ಇಲ್ಲ ಅಂತಂದ್ರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡುವಂತ ಪದ್ಧತಿ ಇದೆ ನಮ್ಮಲ್ಲಿ. ನಿಮ್ ಪದ್ಧತಿ ಇದೆ, ಬೆಳಗ್ಗೆ ಅಥವಾ ಸಂಜೆನ ಅದನ್ನ ಮಾಡ್ಕೊಂಡು ಹೋಗಿ, ಅದನ್ನೇನು ಚೇಂಜ್ ಮಾಡೋದು ಬೇಡ. ಆಷಾಢ ಮಾಸದ ಶುಕ್ರವಾರ ಅನುಗ್ರಹ ನಿಮ್ಗೆ ಸಿಗ್ಲಿ, ಲಕ್ಷ್ಮಿ ಅನುಗ್ರಹ. ಗ್ರಹ ಸ್ಥಿತಿಗಳ ಬದಲಾವಣೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅಂತ ಹೇಳಿದೆ ನಾನು. ಏನಾಗುತ್ತೆ, ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿ ರಾಹು, ಅಷ್ಟಮದಲ್ಲಿ ಕೇತು. 2ನೇ ಮನೆ ರಾಹು ನಿಮ್ಗೇನೋ ಪಾಸಿಟಿವ್, 8ನೇ ಮನೆ ಕೇತು ನಿಮ್ಗೆ ಪಾಸಿಟಿವ್. ಯಾಕಂದ್ರೆ 8ನೇ ಮನೆ ಪಾಪಸ್ಥಾನ, ಪಾಪಗ್ರಹ ಇದ್ರೆ ಒಳ್ಳೇದು, ಕೇತುವಿಂದ ಒಳ್ಳೆಯ ಫಲ ಇದೆ. 2ನೇ ಮನೆ ರಾಹು ಬಂದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ನಿಮ್ ಲೈಫ್ ಅಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಅದು ಬಿಟ್ರೆ ಬೇರೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಅಥವಾ ನೆಗೆಟಿವಿಟೀಸ್ ಅನ್ನುವಂಥದ್ದೇನು ಕಾಣ್ಲಿಕ್ಕಿಲ್ಲ. 3ನೇ ಮನೆಯಲ್ಲಿರ್ತಕ್ಕಂಥ ಶನಿ ಕೂಡ ನಿಮಗೆ 7.5 ಕ್ಲಿಯರ್ ಆಯ್ತಲ್ಲ. ನಿಮ್ಮ ರಾಶ್ಯಾಧಿಪತಿ ಶನಿ ನಿಮಗೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ಪ್ರಾರಂಭಿಕ ವಿದ್ಯಾಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥ ಶನಿ ತೃತೀಯ ಭಾವದಲ್ಲಿ ಅಂದ್ರೆ 3ನೇ ಮನೆಯಲ್ಲಿ ಧೈರ್ಯ ಸ್ಥಾನದಲ್ಲಿ ಇದ್ದಾರೆ. ಅಂದ್ರೆ ಹೆಚ್ಚು ಧೈರ್ಯವನ್ನ ಕೊಡುವಂಥದ್ದು ಯಾರು ನಿಮಗೆ ಅಂತಂದ್ರೆ ಇನ್ನು ಶನಿನೇ. ಶನಿಯಿಂದ ನಿಮಗೆ ಯಥೇಚ್ಛವಾದಂಥ ಧೈರ್ಯ ಪ್ರಾಪ್ತಿಯಾಗಿ ಭಗವಂತನ ಕೃಪಾ ಕಟಾಕ್ಷ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಧನಸ್ಥಾನ ಆಕ್ಟಿವೇಟ್ ಆಗುತ್ತೆ, ಕುಟುಂಬದಲ್ಲಿ ವೃದ್ಧಿ ಆಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಬರ್ಲಿಕ್ಕೆ ಶುರು ಆಗುತ್ತೆ. ವಿದ್ಯಾ ಕ್ಷೇತ್ರದಲ್ಲಿ ಕೂಡ ನಿಮಗೆ ಅಭಿವೃದ್ಧಿಯನ್ನ ಕಾಣಬಹುದು. ಶನಿಯಿಂದ ಯಾವುದು ಕೆಟ್ಟದ್ದಿಲ್ಲ, ಶನಿ ದೋಷ ಇಲ್ಲ, ಶನಿ ದೋಷಕ್ಕೆ ಪರಿಹಾರಗಳು ಬೇಕಾಗಿಲ್ಲ.
ಇನ್ನು ನಿಮಗೆ ಗುರುಬಲ ಇಲ್ಲ. ಗುರು 6ನೇ ಮನೇಲಿ ಇರೋದ್ರಿಂದ ನಿಮಗೆ ತೃತೀಯಾಧಿಪತಿ ಹಾಗೂ ದ್ವಾದಶಾಧಿಪತಿ, ವ್ಯಯಾಧಿಪತಿ ಅಂತ ಹೇಳ್ತೀವಿ. ಅಂದ್ರೆ ಖರ್ಚನ್ನ ಮಾಡಿಸುವಂತವ್ರು, ಅಯನ ಶಯನ ಭೋಗವನ್ನ ಕೊಡುವಂತವ್ರು, ವಿದೇಶಿ ಪ್ರಯಾಣ ಕೊಡುವಂತವ್ರು. ಈ ತಿಂಗಳು ವಿದೇಶಿ ಪ್ರಯಾಣಕ್ಕೆ ಅಷ್ಟೊಂದು ಅನುಕೂಲಗಳು ಕಾಣ್ತಾ ಇಲ್ಲ ಯಾರಿಗೆ? ಮಕರ ರಾಶಿಯವರಿಗೆ. ಜೊತೆಗೆ ಧೈರ್ಯವು ಸ್ವಲ್ಪ ಕಡಿಮೆ ಇರುತ್ತೆ, ಒಂಚೂರು ಲಾಸ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ನಷ್ಟಸ್ಥಾನ ಲಾಸ್ ಅಂದ್ರೆ ಏನು? ಖರ್ಚು ಜಾಸ್ತಿ ಆಗುತ್ತೆ, ಸುಖ ಸುಮ್ಮನೆ ಖರ್ಚು ಮಾಡೋದು. ಈಗ ನೋಡಿ, ಫ್ಯಾಮಿಲಿ ಸಮೇತ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಸಿನಿಮಾಗೆ ಹೋಗ್ತೀರಾ ಅಂತಂದ್ರೆ ಅದು ಖರ್ಚಲ್ಲ, ನಿಮ್ಮ ಲೈಫ್ ಎಂಜಾಯ್ ಮಾಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಅದು ಕೂಡ ಕುಟುಂಬ ಸಮೇತವಾಗಿ ಆನಂದ ಪಡಬೇಕು. ಅದಲ್ಲದೆ ಸುಮ್ಮನೆ ಬೇಡದೇ ಇರುವಂತ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಆ ತರದ್ದೆಲ್ಲ ಆಗುವಂಥದ್ದು ಬೇಡ. ಈ ತಿಂಗಳು ಮೊಬೈಲ್ ಬಿದ್ದು ಹೋಗೋದು, ಒಡೆದೋಗ್ಬಿಡೋದು, ಹೊಸ ಮೊಬೈಲ್ ತಗೊಳ್ಬೇಕು, ಅಥವಾ ಲ್ಯಾಪ್ಟಾಪ್ ರಿಪೇರಿ ಆಯ್ತು ರಿಪೇರಿ ಮಾಡಿಸ್ಬೇಕು, ವೆಹಿಕಲ್ ರಿಪೇರಿ ಆಯ್ತು ರಿಪೇರಿ ಮಾಡಿಸ್ಬೇಕು, ಈ ತರ ಏನಾದ್ರು ಖರ್ಚುಗಳು ಬರ್ಬೋದು. ಅದನ್ನ ಬ್ಯಾಲೆನ್ಸ್ ಮಾಡಿ. ನೋಡಿ, ಮಕರ ರಾಶಿಯವರಿಗೆ ಗುರುಬಲ ಇಲ್ವಲ್ಲ, ನೀವು ಗುರುಬಲ ಬರೋದಕ್ಕೆ ಒಂದು ವಿಧಾನ ಇದೆ, ನಾನು ತಿಳಿಸ್ಲಾ. 10ನೇ ತಾರೀಕು ಜುಲೈ ತಿಂಗಳು, ಅವತ್ತು ಬುದ್ಧ ಪೌರ್ಣಮಿ, ಅವತ್ತು ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ. ವ್ಯಾಸರನ್ನ ನಾವು ಬುದ್ಧ ಅಂತ ಕೂಡ ಕರಿತೀವಿ. ಬುದ್ಧ ಪೌರ್ಣಮಿ ಇನ್ನೊಂದಿನ ಬರುತ್ತೆ. ವ್ಯಾಸರನ್ನ ನಾವು ಬುದ್ಧ ಅಂತ ಕೂಡ ಕರಿತೀವಿ, ಅಂದ್ರೆ ಆ ಅಂಶದಲ್ಲಿ ಅಂತ ಹೇಳ್ತೀವಿ. ಹಾಗಾಗಿ ವ್ಯಾಸ ಪೌರ್ಣಮಿ ಹಾಗೂ ಗುರು ಪೌರ್ಣಮಿಯ ದಿನ ಗುರುಗಳನ್ನ ಆರಾಧನೆ ಮಾಡುವುದು, ಗುರುಗಳ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು, ಪ್ರತ್ಯಕ್ಷ ಪರೋಕ್ಷವಾಗಿ ಭಗವಂತನ ದರ್ಶನ ಅಥವಾ ಸೇವೆಯನ್ನು ಮಾಡುವಂಥದ್ದು, ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋದು, ಇವೆಲ್ಲ ಮಾಡೋದ್ರಿಂದ ಗುರುಬಲ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಸಾಧ್ಯವಾದಷ್ಟು ಗುರುಗಳನ್ನ ಆರಾಧನೆ ಮಾಡಿ, ಗುರುಗಳ ಸ್ತೋತ್ರವನ್ನ ಕೇಳಿ, ಎಲ್ಲಾದ್ರೂ ಗುರುಗಳ ಪೂಜೆ ಆಗ್ತಾ ಇದ್ರೆ ಹೋಗಿ, ಗುರು ಪಾದುಕಾ ಪೂಜೆಗಳಾಗುತ್ತೆ, ಅದಕ್ಕೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡೋದು ಉತ್ತಮ. ಮಕರ ರಾಶಿಯವರು ಗುರುಬಲಕ್ಕೋಸ್ಕರ ಬೇಕಾ ಗುರುಬಲ, ಪಾರ್ಟಿಸಿಪೇಟ್ ಮಾಡಿ. ರಾಶಿಯಿಂದ 6 ಮತ್ತೆ 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ತಮ್ಮ ಸ್ವಕ್ಷೇತ್ರದಲ್ಲೇ ಇದ್ದಾರೆ, ಭಾಗ್ಯಾಧಿಪತಿ ಆಕ್ಟಿವೇಟ್ ಆಗಿದೆ. ನೀವೇನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಮಕರ ರಾಶಿಯವ್ರಿಗೆ ಗುರುಬಲ ಇಲ್ಲ ಅಂತ ನೀವೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗುರು ಒಂದೇ ಗ್ರಹ ಅಲ್ಲ, ಬುಧ ನಿಮಗೆ ತುಂಬಾ ಚೆನ್ನಾಗಿದ್ದಾರೆ, ಭದ್ರ ಯೋಗದಲ್ಲಿದ್ದಾರೆ, ಸ್ವಂತ ಮನೆಯಲ್ಲಿ 80% ಸ್ಟ್ರಾಂಗ್ ಆಗಿದ್ದಾರೆ. ಭಾಗ್ಯಾಧಿಪತಿ ಮತ್ತೆ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಬುಧ ನಿಮಗೆ ಆಕ್ಟಿವೇಟ್ ಆಗಿರ್ತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್. ಏನು ಭಯ ಪಡೋ ಅವಶ್ಯಕತೆ ಇಲ್ಲ, ಅದರಿಂದ ಪಾಸಿಟಿವೇ ನಿಮ್ಗೆ ಸಿಗುತ್ತೆ. ಮೇಲಾಗಿ ಶುಕ್ರನಿಂದಲೂ ಪಾಸಿಟಿವ್. ಯಾಕೆಂದ್ರೆ ನಿಮಗೆ ಕರ್ಮ ಸ್ಥಾನಾಧಿಪತಿಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿಗೂ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ತಮ್ಮ ಸ್ವಕ್ಷೇತ್ರದಲ್ಲಿದ್ದಾರೆ. ಅವರು ಕೂಡ ಮಾಳವ್ಯ ಯೋಗ, ಸ್ವಕ್ಷೇತ್ರ 80% ಸ್ಟ್ರಾಂಗ್ ಆಗಿದ್ದಾರೆ. ಶನಿ ಚೆನ್ನಾಗಿದ್ದಾರೆ, ರಾಹು ಕೇತುಗಳು ಚೆನ್ನಾಗಿದೆ, ಶುಕ್ರ ಮತ್ತೆ ಬುಧ ಚೆನ್ನಾಗಿದ್ದಾರೆ, ಸೂರ್ಯನು 16ನೇ ತಾರೀಕು ನಂತರ ಚೆನ್ನಾಗಿದ್ದಾರೆ. ಒಟ್ಟಾರೆ ಗ್ರಹ ಸ್ಥಿತಿಗಳೆಲ್ಲ ಚೆನ್ನಾಗಿದೆ, ಚಿಂತೆ ಮಾಡಂಗಿಲ್ಲ. ಈವನ್ ಕುಜಾನು ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾರೆ, ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ ಅನ್ನುವಂತ ರೀತಿಯಾಗಿ ನಿಮಗೆ ಸುಖ ಸ್ಥಾನಕ್ಕೂ ಲಾಭ ಸ್ಥಾನಕ್ಕೂ ಅಧಿಪತಿ ಆಗಿರತಕ್ಕಂಥ ವಿಶೇಷವಾದ ಗ್ರಹ ಯಾರಂದ್ರೆ ಕುಜ. ಹಾಗಾಗಿ ಭೂಮಿ ಸಂಬಂಧಪಟ್ಟ ವಿಚಾರದಲ್ಲಿ, ವ್ಯವಸಾಯದ ವಿಚಾರದಲ್ಲಿ, ಅಥವಾ ಮನೆ ಕಟ್ಟುವಂತದ್ದು ಅಥವಾ ಮನೆ ಕೊಳ್ಳುವಂತ ವಿಚಾರದಲ್ಲೆಲ್ಲ ಪಾಸಿಟಿವ್ ಇದೆ. ಈ ತಿಂಗಳು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೋಬೇಡಿ, ಆಷಾಢ ಮಾಸ ಮುಗಿಯೋವರೆಗೂ. 24ನೇ ತಾರೀಕು ಆಷಾಢ ಮಾಸ ಮುಗಿಯುತ್ತೆ, ಜುಲೈ 24ನೇ ತಾರೀಕು ಅಲ್ಲಿವರೆಗೂ ರಿಜಿಸ್ಟ್ರೇಷನ್, ಭೂಮಿ ಪೂಜೆ, ಮನೆ ಕಟ್ಟ ಕೆಲಸ ಶುರು ಮಾಡೋದಾಗ್ಲಿ ಅಥವಾ ಮನೆ ಖರೀದಿ ಮಾಡೋದಾಗ್ಲಿ ಇತ್ಯಾದಿಗಳು ಬೇಡ. ಆದ್ರೆ ಅದಾದ ನಂತರ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬಹುದು. ಯಾಕೆ ಅಂತಂದ್ರೆ ನೋಡಿ, 24ನೇ ತಾರೀಕಿಗೆ ನಿಮ್ಗೆ ಅಮಾವಾಸ್ಯ ಮತ್ತೆ ಜ್ಯೋತಿರ್ಭೀಮೇಶ್ವರ ವ್ರತ. ಹೆಣ್ಣು ಮಕ್ಕಳು ಸಾಧಾರಣವಾಗಿ ತಮ್ಮ ಗಂಡಂದರಿಗೆ ಒಳ್ಳೆ ದೀರ್ಘಾಯುಷ್ಯ ಪ್ರಾಪ್ತಿ ಆಗ್ಲಿ, ದೀರ್ಘವಾದ ದೇಹ ಪ್ರಾಪ್ತಿ ಆಗ್ಲಿ ಅಂತ ಮಾಡುವಂಥದ್ದು ಜ್ಯೋತಿರ್ಭೀಮೇಶ್ವರ ವ್ರತ. ಮಕ್ಕಳ ಕೈಯಲ್ಲಿ, ಸಣ್ಣ ಪುಟ್ಟ ಹೆಣ್ಣು ಮಕ್ಕಳು ಇರ್ತಾರಲ್ಲ ಮನೆಯಲ್ಲಿ, ಮಕ್ಕಳಿಗೂ ಅಷ್ಟೇ ಮುಂದಕ್ಕೆ ಗಂಡನಾಗಿ ಬರುವಂತವ್ರಿಗೆ ಒಳ್ಳೆ ಆರೋಗ್ಯ ಇರಲಿ, ಭೀಮನಂತ ಶರೀರ ಇರಲಿ ಅಂತ ಜ್ಯೋತಿರ್ಭೀಮೇಶ್ವರ ವ್ರತ ಪೂಜೆನ ಮಾಡುವಂಥದ್ದು ಪದ್ಧತಿ ನಮ್ಮಲ್ಲಿದೆ. ಅದನ್ನ ಮಾಡಿಸಿ, ಖಂಡಿತವಾಗ್ಲೂ ಅದು ಅನುಕೂಲ ಆಗುತ್ತೆ. ಪಾಸಿಟಿವ್ ಇಂಪ್ಲಿಮೆಂಟ್ ಆಗಿ ನಿಮ್ಗೆ ಸಕ್ಸಸ್ಸು ಸಿಗುತ್ತೆ. ಮಕ್ಕಳಿಗೆ ಇದನ್ನ ಕಲಿಸ್ಕೊಡ್ಬೇಕು. ನೀವು ನಿಮ್ಮ ತಂದೆ ತಾಯಿ ನಿಮ್ಗೆ ಕಲಿಸ್ಕೊಟ್ಟಿದ್ದಕ್ಕೆ ನೀವು ನಿಮ್ಮ ಮಕ್ಕಳು ಕಲಿಸ್ಕೊಡ್ಬೇಕು, ನಿಮ್ಮ ಮಕ್ಕಳು ಅವ್ರ ಮಕ್ಕಳು ಕಲಿಸ್ಕೊಡ್ತಾರೆ. ಪರಂಪರಾಗತವಾಗಿ ಬಂದಿರತಕ್ಕಂಥ ಶಾಸ್ತ್ರ ಪದ್ಧತಿ ನಮ್ಮಲ್ಲಿ ವ್ರತಗಳು. ಹಾಗಾಗಿ 24ನೇ ತಾರೀಕು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಈ ಮಧ್ಯೆ ದಕ್ಷಿಣಾಯನ ಪುಣ್ಯಕಾಲ ಇದೆಯಲ್ಲ, 16ನೇ ತಾರೀಕು ನಿಮ್ಗೆ 7ನೇ ಮನೆಗೆ ಸೂರ್ಯ ಬರ್ತಾರಲ್ಲ, ಸೂರ್ಯ ಕರ್ಕ ರಾಶಿಗೆ ಪ್ರವೇಶ ಆಗ್ತಾರೆ, ಮಕರ ರಾಶಿಯವರಿಗೆ ಸಪ್ತಮಕ್ಕೆ ಬರ್ತಾರೆ. ಅವತ್ತಿನ ದಿನ ದಕ್ಷಿಣಾಯನ ಪುಣ್ಯಕಾಲ, ಉತ್ತರಾಯಣ ದಕ್ಷಿಣಾಯನ ಅಂತ 2 ಅಯನ ಇರುತ್ತೆ, 6 ತಿಂಗಳಿಗೊಮ್ಮೆ ಬದಲಾವಣೆ ಆಗುವಂಥದ್ದು. ದಕ್ಷಿಣಾಯನ ಪುಣ್ಯಕಾಲನ ನಾವು ಪರ್ವಕಾಲ, ಪರ್ವ ಸಮಯ ಅಂತ ಕರಿತೀವಿ ನಾವು. ಆ ಸಂದರ್ಭದಲ್ಲಿ ತರ್ಪಣ, ದಾನ, ಯಜ್ಞ, ನದಿ ಸ್ನಾನ, ದೇವತಾ ಪೂಜೆ, ಪಿತೃಪೂಜೆ, ಇದೆಲ್ಲ ವಿಶೇಷವಾದ ಫಲಗಳನ್ನ ನಮಗೆ ಕೊಡುತ್ತೆ. ಆ ಫಲಗಳನ್ನ ನಾವು ಪಡಿಬೇಕು ಅಂತಂದ್ರೆ ಖಂಡಿತ ನಾವು ಸೇವೆ ಮಾಡ್ಲೇಬೇಕು, ಭಗವಂತನ ದರ್ಶನ ಮಾಡ್ಲೇಬೇಕು. ತುಂಬಾ ಇಂಪಾರ್ಟೆಂಟು. ಅಂಡ್ ಇಟ್ಸ್ ಮ್ಯಾಂಡೇಟರಿ ಕೂಡ ಹೌದು. ಯಾಕೆಂದ್ರೆ ಯಾಕೆ ಮ್ಯಾಂಡೇಟರಿ ಅಂತ ಹೇಳಿದ್ರೆ ಅಂತಂದ್ರೆ, ನಾನು ಮಾಡ್ಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ನಾವು ಮಾಡ್ಲೇಬೇಕು. ಬೆಳಗ್ಗೆ ಊಟ ಮಾಡ್ಲೇಬೇಕು, ಮಧ್ಯಾಹ್ನ ಊಟ ಮಾಡ್ಲೇಬೇಕು, ರಾತ್ರಿ ಊಟ ಮಾಡ್ಲೇಬೇಕು, 3 ಹೊತ್ತು ಊಟ ಮಾಡ್ಬೇಕು. 3 ದಿನ ಊಟ ಮಾಡ್ಲಿಲ್ಲ ಅಂದ್ರೆ ದೇಹ ನಮ್ಗೆ ಆಯಾಸ ಆಗ್ಬಿಡುತ್ತೆ. ಅಂದ್ರೆ ಮ್ಯಾಂಡೇಟರಿ, ಊಟ ಅನ್ನೋದು ಮ್ಯಾಂಡೇಟರಿ ನಮ್ಗೆ. ಹಾಗೆ ನಿಮ್ಗೆ ಇದೊಂದು ತುಂಬಾ ಪ್ಲಸ್ ಪಾಯಿಂಟ್ ಆಗುವಂತಹ ಒಂದು ಪದ್ಧತಿ ನಾನು ತಿಳಿಸ್ತೀನಿ. ಮೇಲಾಗಿ ಕುಜ ನಿಮ್ಗೆ ಲಾಭಾಧಿಪತಿ ಅಷ್ಟಮದಲ್ಲಿದ್ದಾಗ ಅದೃಷ್ಟಗಳು ಉತ್ಪತ್ತಿ ಆಗತ್ತೆ.
ಅದೊಂದು ಅನುಕೂಲಗಳು ಕಾಣುವಂಥದ್ದು. ಸರಿ, ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾಗ ಏನು ಫಲ ಅನ್ನುವಂಥದ್ದು ನಾವು ನೋಡೋಣ. ಏನ್ ಹೇಳುತ್ತೆ? ಸಾಧಾರಣವಾಗಿ ಸೌಮ್ಯಕ್ಷಾಂಶೆ ಸೌಮ್ಯಯುಕ್ತೆ ಪಂಚಮೇವ ತದೀಶ್ವರೇ ವ್ಯಶೇಪಿಕಾಂತೆ ಸದ್ಭಾವೇ ಧೀಮಾನ್ ನಿಪಟತೆ ಭವೇತ್ ಅಂತ ಒಂದು ಶ್ಲೋಕ. ಪಂಚಮ ಭಾವದಲ್ಲಿ ಪಂಚಮಾಧಿಪತಿ ಇದ್ದರೆ ಒಂದು ರಾಜಯೋಗದ ವಿಚಾರವನ್ನು ನಾವು ಅಪೇಕ್ಷೆ ಪಡಬಹುದು. ಆಗದೇ ಇರತಕ್ಕಂಥ ಕೆಲಸಗಳೆಲ್ಲ ಆಗ್ಬಿಡುವಂಥದ್ದು, ಬರದೇ ಇರತಕ್ಕಂಥ ಹಣ ಒಂದು ಸೇರುವಂಥದ್ದು. ಅಂದ್ರೆ ನೀವು ಯಾರಿಗೂ ದುಡ್ಡು ಕೊಟ್ಟು ಬಿಟ್ಟಿರ್ತೀರಾ, ಸುಮಾರು ದಿನಗಳು ವರ್ಷಗಳು ದಿನಗಳಿಂದ ಕಾಡ್ತಾ ಇರ್ತಾರೆ, ಕೊಟ್ಟು ಬಿಡ್ತಾರೆ ಈ ತಿಂಗಳು. ಆ ರೀತಿ ಶುಭ ಗ್ರಹ ಆದ್ರಿಂದ ನಿಮ್ಗೆ ಅತ್ಯಂತ ಶುಭ ಫಲನೇ ಸಿಗುತ್ತೆ. ಪಾಪ ಸ್ಥಾನದಲ್ಲಿ ಪಾಪಗ್ರಹ ಇದ್ರೆ ಶುಭ ಫಲ ಹೇಗೋ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಅಥವಾ ಸಪ್ತಮದಲ್ಲಿ ಅಥವಾ ಲಾಭದಲ್ಲಿ ಅಥವಾ ಭಾಗ್ಯದಲ್ಲಿ ಅಥವಾ ದ್ವಿತೀಯದಲ್ಲಿ ನಿಮಗೆ ಶುಭ ಗ್ರಹ ಇದ್ರೆ ಅಷ್ಟೇ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಇರೋದ್ರಿಂದ, ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಭಾಗ್ಯಾಧಿಪತಿನೂ ಚೆನ್ನಾಗಿದೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿನೂ ಚೆನ್ನಾಗಿದ್ದಾರೆ, ಪ್ಲಸ್ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿನೂ ಚೆನ್ನಾಗಿದ್ದಾರೆ. ತ್ರಿಕೋಣಾಧಿಪತಿಗಳು ತುಂಬಾ ಬಲಿಷ್ಠವಾಗಿರೋದ್ರಿಂದ ಈ ತಿಂಗಳು ಏನೋ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಿಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತ ನೀವು ಸಕ್ಸಸ್ ಅನ್ನ ಪಡಿತೀರಾ. ಗೋಚಾರದಲ್ಲಿ ಜನರಲೈಸ್ ಆಗಿ ಹೇಗಿದೆ ಈ ತಿಂಗಳು? ಮನೆ ಕಟ್ಟುವ ವಿಚಾರದ ಬಗ್ಗೆ ಮಾತುಕತೆ, ಹಿರಿಯರ ಸಲಹೆ, ಅದೆಲ್ಲ ನಿಮಗೆ ಜಯಪ್ರಾಪ್ತಿ ಆಗುತ್ತೆ. ಉತ್ಸಾಹದ ತಿಂಗಳಾಗಿರುತ್ತೆ ನಿಮಗೆ. ಸ್ತ್ರೀಯರಿಗೆ ಬಹಳ ಉತ್ತಮವಾದ ಫಲ ಇರುತ್ತೆ. ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡುವಂತ ಮನಸ್ಸಿರುತ್ತೆ. ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಇದೆ. ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ತಿಂಗಳು ಅಂತ ಹೇಳ್ಬೋದು. ಜೊತೆಗೆ ಕೋರ್ಟು ಕಚೇರಿಗಳಲ್ಲಿ ಕೂಡ ನಿಮಗೆ ಅಭಿವೃದ್ಧಿಯಾಗಿ, ಅಣ್ಣ ತಮ್ಮಂದರ ಜಗಳಗಳು ದೂರವಾಗಿ, ಅಶಾಂತಿ ಇರತಕ್ಕಂಥ ಮನಸ್ಸು ಶಾಂತಿ ಕಡೆಗೆ ಹೋಗುವಂತ ಲಕ್ಷಣಗಳು ಹೆಚ್ಚು ಕಾಣ್ತಾ ಇದೆ. ಶರೀರದಲ್ಲಿ ಹೊಸ ಚೈತನ್ಯ ಉತ್ಪತ್ತಿ ಆಗುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಬಹುಪಾಲು ಲಾಭ ಪ್ರಾಪ್ತಿ ಇದೆ. ಆರೋಗ್ಯ ವೃದ್ಧಿ. ಈ ವಿದೇಶಿ ಪ್ರಯಾಣದ ಮಾತ್ರ ಸ್ವಲ್ಪ ಅನಾನುಕೂಲ ಇದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಆಗ್ಬೋದು, ಉದ್ಯೋಗ ಆಗ್ಬೋದು, ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಆಗ್ಬೋದು, ಸ್ವಲ್ಪ ಅನಾನುಕೂಲಗಳು ಹೆಚ್ಚು ಕಾಣ್ತಾ ಇದೆ. ದಂಪತಿಗಳಿಗೆ ಈ ಮಾಸ ಸಂತಾನಕ್ಕೆ ಅಷ್ಟು ಉಪಯೋಗ ಇಲ್ಲ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಮಾಸ ಶುಭವಲ್ಲ. ಸ್ಥಿರ ಆಸ್ತಿ ಖರೀದಿಸುವಂತ ಯೋಚನೆಯನ್ನ ಮಾಡ್ಕೊಳ್ಳಿ, ಆದ್ರೆ ಖರೀದಿ ಮಾಡುವಂತ ಡೇಟ್ ಅನ್ನ ಮಾತ್ರ ಜ್ಯೋತಿಷ್ಯರ ಹತ್ರ ತಿಳ್ಕೊಂಡು ಮಾಡುವಂಥದ್ದು ಒಳ್ಳೇದು. ವಿವಾಹ ವಿಚಾರವಾಗಿ ಸ್ವಲ್ಪ ವಿಳಂಬ ಆಗುತ್ತೆ, ಮುಂದೂಡುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾತ್ರ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಮಾಡ್ಬೋದು. ಮತ್ತೆ ರಾಜಕೀಯ ವ್ಯಕ್ತಿಗಳು ಕೂಡ ಒಂದು ಸ್ವಲ್ಪ ಆಧಾರ ಕಡಿಮೆ ಆಗುತ್ತೆ, ಅಧಿಕಾರ ಕಡಿಮೆ ಆಗುತ್ತೆ, ಸ್ವಲ್ಪ ಮನಸ್ತಾಪಗಳು ಬರುತ್ತೆ. ನಿಮ್ಮ ಮೇಲೆ ಸ್ವಲ್ಪ ಅಪವಾದ ಅಪನಿಂದನೆ ಬರುತ್ತೆ. ಸರ್ಕಾರದ ಉದ್ಯೋಗದಲ್ಲೂ ಸ್ವಲ್ಪ ತೊಂದರೆ ಬರುತ್ತೆ. ಸಿವಿಲ್ಸ್ಗೆ ಇತ್ಯಾದಿಗಳಿಗೆ ತಯಾರಾಗ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಹಿನ್ನಡೆ ಆಗುವಂತ ಚಾನ್ಸಸ್ ಇರುತ್ತೆ. ಸಾಧ್ಯವಾದಷ್ಟು ಗುರುಗಳನ್ನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮ. ಷೇರು ವ್ಯವಹಾರದಲ್ಲೂ ಕೂಡ ಸಾಧಾರಣವಾದ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಕುಟುಂಬದಲ್ಲಿ ಏನೋ ಸಂತಸದ ವಾತಾವರಣ ಸರಿ, ಹೌದು. ಆದ್ರೆ ಹಣ ಹೂಡಿಕೆ ಮತ್ತೆ ಹಣ ಹಾಕುವಂಥದ್ದು, ಯಾರಾದ್ರೂ ನಿಮ್ಗೆ ಹಣ ಡಬಲ್ ಮಾಡ್ಬಿಡ್ತೀವಿ, ಟ್ರಿಬಲ್ ಮಾಡ್ಬಿಡ್ತೀವಿ ಅಂದ್ರೆ ಈ ತರ ನಂಬಕ್ ಹೋಗ್ಬೇಡಿ. ಮೋಸ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಕರ ರಾಶಿಯವರು ಸಾಧ್ಯವಾದಷ್ಟು ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೇದು. ಈ ತಿಂಗಳು ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದೇ, ಏನಪ್ಪಾ ಅಂತಂದ್ರೆ ನಿಮಗೆ ಗುರುಬಲ ಇಲ್ಲ ಅನ್ನೋದಕ್ಕೋಸ್ಕರ 10ನೇ ತಾರೀಕು ಗುರು ಪೌರ್ಣಮಿ ಮತ್ತು ವ್ಯಾಸ ಪೌರ್ಣಮಿ ಇರೋದ್ರಿಂದ ಅವತ್ತಿನ ದಿನ ಗುರುಗಳ ಆರಾಧನೆ ಮಾಡಿ. ಸಾಧ್ಯವಾದಷ್ಟು ಪ್ರತಿದಿನ ಗುರು ಸ್ತೋತ್ರಗಳನ್ನ ಕೇಳಲಿಕ್ಕೆ ಶುರು ಮಾಡಿ. ಗುರುವಷ್ಟಕ ಅಂತ ಬರುತ್ತೆ. ಗುರು ಅಷ್ಟಕ ಅಲ್ಲ, ಗುರ್ವಷ್ಟಕ ಅಂತ. ಅದು ನಿಮ್ಗೆ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅಥವಾ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಂಡು ಕೇಳಿ. ಗುರು ದಕ್ಷಿಣಾಮೂರ್ತಿದೋ, ರಾಘವೇಂದ್ರ ಸ್ವಾಮಿಗಳದೋ, ಸತ್ಯ ಸಾಯಿಬಾಬಾದೋ, ಅಥವಾ ಗುರು ದತ್ತಾತ್ರೇಯರದೋ, ಶೃಂಗೇರಿ ಜಗದ್ಗುರುಗಳದ್ದು ಯಾರದೋ ಒಬ್ಬರದು ನೀವು ಒಂದು ಗುರುಗಳದ ಫೋಟೋನ ನಿಮ್ಮ ವಾಲ್ಪೇಪರ್ಗೆ ಹಾಕೊಂಡು ದಿನ ಬೆಳಗ್ಗೆ ಎದ್ದು ಕೂಡಲೇ ಗುರುಗಳನ್ನ ದರ್ಶನ ಮಾಡಿ. ತನ್ನ ದರ್ಶನದ ಮುಖಾಂತರ ನಿಮ್ಗೆ ಆ ದಿನ ಎಲ್ಲ ಗುರುಬಲ ಅನ್ನುವಂಥದ್ದು ಸಿಗುತ್ತೆ. ಗುರುವಿನ ಅನುಗ್ರಹ ಒಂದು ಬಿಟ್ರೆ ಮಕರ ರಾಶಿಯವರಿಗೆ ಇನ್ನೇನೂ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ ಅನುಗ್ರಹ ಅನ್ನುವಂಥದ್ದು ಯಥೇಚ್ಛವಾಗಿ ನಿಮಗೆ ಶುಭ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಯಾವುದೇ ರೀತಿಯಂತ ಸಂದೇಹನೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.